ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. ಈಸ್ಟರ್ ಬಗ್ಗೆ ಒಂದು ಸಣ್ಣ ಡೆಫಿನಿಷನ್ ಕೊಡುವುದಕ್ಕೂ ನಾನು ಇಚ್ಛಿಸುತ್ತೇನೆ. ಅದು ಈ ರೀತಿಯಾಗಿದೆ: ಯೇಸು ಕ್ರಿಸ್ತನನ್ನು ಮರಣದ ಮೇಲೆ ಜಯ ಹೊಂದಿದ ದಿನದ ನೆನಪಾಗಿದೆ ಈಸ್ಟರ್. ಈಸ್ಟರ್ ನಮಗೆ ನಿರೀಕ್ಷೆಯನ್ನು ಕೊಡುವಂತಾಗಿದೆ. ಈಸ್ಟರ್ ನಮಗೆ ಯಾವ ನಿರೀಕ್ಷೆಯನ್ನು ಕೊಡುತ್ತದೆ? ಎಲ್ಲ ಇಲ್ಲಿಗೆ ಮುಗಿಯಿತು ಎಂದು ಲೋಕವು ಅಧಿಕಾರಿಗಳು ಹೇಳುವಾಗ ಅದಲ್ಲ, ಒಂದು ಪುನರುತ್ಥಾನವಿದೆ ಎಂದು ಕೊಡುವಂಥದ್ದಾಗಿದೆ ಈಸ್ಟರ್ ಕೊಡುವ ನಿರೀಕ್ಷೆ. ಈ ವರ್ಷದ ಈಸ್ಟರ್ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಪರಿಶುದ್ಧ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1-11 ತನಕಿರುವ ವಾಕ್ಯಗಳು. ಈ ವೇದ ಭಾಗದಲ್ಲಿ ನಮಗೆ 2 ಪ್ರಮುಖ ವಿಷಯಗಳ ಬಗ್ಗೆ ಧ್ಯಾನ ಮಾಡೋಣ. ಒಂದು, ಅನಾನುಕೂಲಗಳನ್ನು ಬದಲಾಯಿಸುವಂಥ ದೈವಿಕ ಸಾನ್ನಿಧ್ಯ. ವಾಕ್ಯ 1-3 ತನಕ. ಅನಾನುಕೂಲಗಳನ್ನು ಬದಲಾಯಿಸುವಂಥ ದೈವಿಕ ಸಾನ್ನಿಧ್ಯ. ಈ ವೇದಭಾಗದಲ್ಲಿ ಯೇಸುವಿನ ಸಮಾಧಿಯ ಬಳಿಗೆ ಬಂದಿರುವ 3 ಸ್ತ್ರೀಯರನ್ನು ನೋಡುತ್ತೇವೆ. ಇವರು ಸಮಾಧಿಯ ಬಳಿಗೆ ಹೋಗುತ್ತಿರುವಾಗ ಅವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು: ಯೇಸುವಿನ ಸಮಾಧಿಗೆ ಮುಚ್ಚಲ್ಪಟ್ಟ ದೊಡ್ಡ ಕಲ್ಲನ್ನು ಯಾರು ತೆಗೆಯುತ್ತಾರೆ? ಬಲಶಾಲಿಗಳಾದ ರೋಮ್ ಸೈನಿಕರು ಯೇಸು ಕ್ರಿಸ್ತನ ಸಮಾಧಿಗೆ ಕಲ್ಲನ್ನು ಹಾಕಿ ರೋಮ್ ಸಾಮ್ರಾಜ್ಯದ ಅಧಿಕಾರ ಮುದ್ರೆಯನ್ನು ಹಾಕಿದರು. ಈ ಕಲ್ಲನ್ನು ತೆಗೆದರೆ ಮಾತ್ರ ಯೇಸು ಕ್ರಿಸ್ತನ ದೇಹಕ್ಕೆ ಸುಗಂಧ ಹೊರಗನ್ನು ಹಚ್ಚುವುದಕ್ಕೂ ಆಗುವುದು. ಮನುಷ್ಯನ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾಗಿರುವ ಕೆಲವು ಪ್ರಶ್ನೆಗಳು ಮನಸ್ಸಲ್ಲಿ ಬರುತ್ತವೆ. ನನ್ನಿಂದ ಇದು ಸಾಧ್ಯನಾ? ಆದರೆ ನಾನು ದೇವರನ್ನು ದೃಷ್ಟಿಸುವಾಗ ಯಾವುದೇ ಅನಾನುಕೂಲವಾದರೂ ಅದು ನಮಗೆ ಸಾಧ್ಯವಾಗುತ್ತದೆ. ದೊಡ್ಡ ಕಲ್ಲಿನಿಂದ ಸಮಾಧಿ ಮುಚ್ಚಲ್ಪಟ್ಟಿದೆ ಎಂದು ಚಿಂತೆ ಮಾಡಿ ಅವರು ಮನೆಯಲ್ಲಿ ಕೂತ್ಕೊಳ್ಳಲಿಲ್ಲ. ಬದಲಾಗಿ ದೊಡ್ಡ ನಿರೀಕ್ಷೆಯಿಂದ ಅವರು ಸಮಾಧಿಯ ಬಳಿಗೆ ಹೊರಟರು. ಜೀವನದಲ್ಲಿ ದೊಡ್ಡ ಸಮಸ್ಯೆ ಇದೆ ಎಂದು ಆದ್ದರಿಂದ ತಪ್ಪಿಸಿಕೊಳ್ಳುವಂಥದ್ದು ಅಲ್ಲ ಜೀವನ. ಬದಲಾಗಿ ನಿರೀಕ್ಷೆಯಿಂದ ಅದನ್ನು ಜಯಿಸುವುದಕ್ಕೂ ಸಾಧ್ಯವಾಗಬೇಕು. ಇದಾಗಿದೆ ಪುನರುತ್ಥಾನ ನಮಗೆ ನೀಡುವ ಮೊದಲನೆಯ ಸಂದೇಶ. ಎರಡನೇದಾಗಿ, ಮರಣವನ್ನು ಜಯಿಸಿದ ಯೇಸು ಕ್ರಿಸ್ತನು. 5-6 ವಾಕ್ಯಗಳು. ಮರಣವನ್ನು ಜಯಿಸಿದ ಯೇಸು ಕ್ರಿಸ್ತನು. 5-6 ವಾಕ್ಯಗಳಲ್ಲಿ ನಾವು ನೋಡುವಾಗ ಆ ಸ್ತ್ರೀಯರ ಸಮಾಧಿಯ ಒಳಗೆ ಒಬ್ಬ ಯೌವನಸ್ಥನು ನೋಡಿದರು. ಅವನು ಅವರಿಗೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸು ಜೀವಿತನಾಗಿ ಎದ್ದಿದ್ದಾನೆಂದು ಹೇಳಿದನು. ಆದರೆ ಅದರ ಅರ್ಥ ಯೇಸು ಮರಣವನ್ನು ಗೆದ್ದು ಪುನರುತ್ಥಾನವಾಗಿದ್ದಾನೆ. ಲೋಕವು ಕೆಲವೊಂದು ಇಲ್ಲಿಗೆ ಕೊನೆಯಾಯಿತು ಎಂದು ಹೇಳುತ್ತದೆ. ಆದರೆ ದೇವರು ಅಲ್ಲಿಂದ ಕೆಲವು ಪುನರುತ್ಥಾನದ ಅನುಭವಗಳೋடு ನೀಡುತ್ತಾನೆ. ಆದ್ದರಿಂದ ಮರಣವನ್ನು ಗೆದ್ದಿದ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಈ ಜೀವನ ಯಾತ್ರೆಯಲ್ಲಿ ಮುಂದೆ ಹೋಗಬೇಕು. ಯೇಸುವಿನ ಸಮಾಧಿಯ ಬಳಿಗೆ ಬಂದ ಸ್ತ್ರೀಯರು ಬರುವಾಗ ತುಂಬ ನಿರಾಶೆಯಿಂದ ಬಂದರು. ಆದರೆ ಅವರು ಹಿಂದಿರುಗಿ ಹೋಗುವಾಗ ತುಂಬ ಸಂತೋಷದಿಂದ, ಹೊಸ ನಿರೀಕ್ಷಣೆಯಿಂದ ಪ್ರಯಾಣ ಮಾಡಿದರು. ಈ ಈಸ್ಟರ್ ನಮಗೆ 2 ಚಿಂತನೆಗಳನ್ನು ನೀಡುತ್ತದೆ. ಈ ಚಿಂತನೆಗಳಿಂದ ಮುಂದಿರುವ ನಮ್ಮ ಜೀವಿತಗಳನ್ನು ನಡೆಸಲು ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಕಳೆದ 50 ದಿನಗಳ ಪ್ರಭಾತ ಧ್ಯಾನದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿರುವ ನಿಮ್ಮೆಲ್ಲರನ್ನೂ ದೇವರಾದ ಕರ್ತನು ಆಶೀರ್ವದಿಸಲಿ. ಇದರ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿರುವ ಅನೇಕರಿದ್ದಾರೆ. ಧ್ಯಾನ ಪ್ರಸಂಗ ಮಾಡಿರುವ ಶಿವನಾವರ ಮಿಷನ್ ಸುವಾರ್ತಿಗರು, ಶಿವನಾವರ ಮಿಷನ್ ಯೌವನಸ್ಥರು ಮತ್ತು ಬೈಬಲ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು, ರೆಕಾರ್ಡಿಂಗ್ ಮತ್ತು ಎಡಿಟಿಂಗ್ ಮಾಡಿ ಸಹಾಯ ಮಾಡಿದ ವಿನುಸಾರ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸುವನಾಗಿದ್ದೇನೆ. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು ಆಲ್.